ನಮಸ್ಕಾರ ಸ್ನೇಹಿತರೆ, ನಾಳೆ ಅಕ್ಟೋಬರ್ 6 ಸೋಮವಾರ. ನಾಳೆಯಿಂದ 53 ವರ್ಷ ಈ 7 ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯೇ ಹರಿಯುತ್ತೆ. ನಿಮ್ಮ ಬಾಳು ಬಂಗಾರವಾಗುತ್ತೆ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಈ ಒಂದು ಸೋಮವಾರ ಅತ್ಯದ್ಭುತವಾದಂತಹ ವಾರವಾಗಿದ್ದು, ಅಕ್ಟೋಬರ್ 6 ಸೋಮವಾರದಿಂದ ಮುಂದಿನ 53 ವರ್ಷ ಕೂಡ ಸಂಪತ್ತಿನ ಮಹಾ ಮಳೆಯೇ ನಿಮ್ಮ ಬಾಳನ ಬಂಗಾರವಾಗುವಂತೆ ಮಾಡುತ್ತೆ. ಈ 7 ರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಕೂಡ ಇರಲಿದೆ. ನೀವು ಆಸ್ತಿಯನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಪ್ರಯತ್ನವನ್ನ ಬೀಳ್ತಾ ಇದ್ರೆ, ಈ ಸಂದರ್ಭದಲ್ಲಿ ಹೊಸ ಆಸ್ತಿ, ವಾಹನಗಳು ಇತ್ಯಾದಿಗಳನ್ನ ಖರೀದಿಸಿ ಜೊತೆಗೆ ಮಾರಾಟ ಮಾಡೋದ್ರಲ್ಲೂ ಕೂಡ ಯಶಸ್ಸನ್ನ ಕಾಣ್ತೀರಾ. ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಅನುಕೂಲಕರ ಪರಿಸ್ಥಿತಿಗಳು ಸಿಗುತ್ತೆ. ನ್ಯಾಯಾಲಯದಲ್ಲಿನ ಗಮನಾರ್ಹ ಪರಿಹಾರದ ಸುದ್ದಿಯನ್ನು ನೀವು ಪಡೆದುಕೊಳ್ತೀರಾ. ವೈವಾಹಿಕ ಜೀವನ ಅನುಕೂಲಕರವಾಗಿರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಬಾಂಧವ್ಯ ಉತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ಪೋಷಕರ ಪ್ರೀತಿ ಹೆಚ್ಚಾಗುತ್ತೆ. ಸಾಮಾಜಿಕ ಸ್ಥಾನಮಾನ ಹೆಚ್ಚುತ್ತೆ. ದಾನ ಇತ್ಯಾದಿಗಳಲ್ಲಿ ಆಸಕ್ತಿಯನ್ನ ಹೊಂದುತ್ತೀರಾ. ಅಂತಿಮವಾಗಿ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಪ್ರತಿಫಲವನ್ನ ನೀವು ಪಡ್ಕೊಳ್ತೀರಾ. ಬೇರೆ ರೀತಿಯಲ್ಲಿ ಹೇಳ್ಬೇಕಂದ್ರೆ, ಕೆಲವು ಅಡೆತಡೆಗಳು ಮತ್ತು ತೊಂದರೆಗಳ ಹೊರತಾಗಿಯೂ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಯೋಜನಕಾರಿ ಮತ್ತು ಪ್ರಗತಿಪರವಾಗಿರುತ್ತೆ. ನೀವು ವ್ಯಾಪಾರ ಉದ್ದೇಶಗಳಿಗಾಗಿ ದೀರ್ಘ ಅಥವಾ ಕಡಿಮೆ ದೂರ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಈ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ನಿಮ್ಮ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತೆ. ಇನ್ನು ನೀವು ಸಾಧ್ಯವಾದಷ್ಟು ಬಯಸಿದ ಲಾಭವನ್ನು ಗಳಿಸಬೇಕು ಅನ್ಕೊಂಡ್ರೆ, ಹೊಸ ಯೋಜನೆಯನ್ನ ಪ್ರಾರಂಭಿಸಲು ಕಾತುರುತ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ಆರಂಭ ಮಾಡಿದ್ರೆ ನಿಮ್ಮ ಆಸೆ ಈಡೇರುತ್ತೆ. ಆರೋಗ್ಯ ಸಾಮಾನ್ಯಕರವಾಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಮತ್ತು ಆಚರಣೆಗಳು ನಡೆಯುತ್ತೆ. ನಿಮ್ಮ ಪ್ರೀತಿಯ ಸಂಗಾತಿಯಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡ್ಕೊಳ್ತೀರಾ. ನಿಮ್ಮ ಕುಟುಂಬವು ನಿಮ್ಮ ಮದುವೆಗೆ ಒಪ್ಕೊಳ್ಳಬಹುದು. ವೈವಾಹಿಕ ಜೀವನ ಕೂಡ ಸಂತಸದಾಯಕವಾಗಿರುತ್ತೆ. ನೀವು ಬಹಳ ಸಮಯದಿಂದ ಪ್ರಮುಖ ವೃತ್ತಿ ಮತ್ತು ವ್ಯವಹಾರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿದ್ರೆ ಈಗ ಅದು ಸಾಧ್ಯವಾಗುತ್ತೆ. ಉದ್ಯೋಗಸ್ಥ ವ್ಯಕ್ತಿಗಳಿಗೆ ಉನ್ನತ ಸ್ಥಾನಮಾನ ಹೊಂದುವ ಅಪೇಕ್ಷಿತ ಸಂಸ್ಥೆಯಿಂದ ಆಹ್ವಾನ ಬರಬಹುದು. ಹೆಚ್ಚುವರಿ ಆದಾಯದ ಹೊಸ ಮೂಲಗಳು ಹೊರಹೊಮ್ಮುತ್ತೆ. ಪ್ರಭಾವಿ ಜನರೊಂದಿಗೆ ಸಭೆಗಳು ನಡೀತಾ ಇರುತ್ತೆ. ಜೊತೆಗೆ ನಿರುದ್ಯೋಗಿ ವ್ಯಕ್ತಿಗಳಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಭೂಮಿ, ಆಸ್ತಿ, ವಾಹನವನ್ನ ಆನಂದಿಸುವ ಯೋಗ. ಐಷಾರಾಮಿ ವಸ್ತುಗಳ ಮೇಲೆ ಗಮನಾರ್ಹ ಖರ್ಚುಗಳನ್ನು ಸಹ ಮಾಡಬೇಕಾಗುತ್ತೆ. ಪರೀಕ್ಷೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ದಿನ ಇದಾಗಿದೆ. ಇನ್ನು ಉದ್ಯಮಿಗಳು ಮತ್ತು ತಮ್ಮ ವ್ಯಾಪಾರದಲ್ಲಿ ಬೆಳವಣಿಗೆ ಮತ್ತು ಹೆಚ್ಚಿದ ಲಾಭವನ್ನು ಅನುಭವಿಸ್ತಾರೆ. ಮನೆಯಲ್ಲಿ ಪ್ರೀತಿ ಪಾತ್ರರ ಆಗಮನ ಸಂತೋಷದ ವಾತಾವರಣವನ್ನು ತಂದುಕೊಡುತ್ತೆ. ಪ್ರೇಮ ಸಂಬಂಧಗಳು ಬಲವಾಗಿ ಉಳಿಯುತ್ತೆ. ಮಕ್ಕಳಿಂದ ಬರುವ ಸಂತೋಷದ ಸುದ್ದಿಗಳು ನಿಮ್ಮ ಸಂತೋಷವನ್ನು ಹೆಚ್ಚುತ್ತೆ. ವೈವಾಹಿಕ ಜೀವನ ಕೂಡ ಸಂತಸದಿಂದ ಕೂಡಿರುತ್ತೆ. ಆರೋಗ್ಯ ಮತ್ತು ಸಂಬಂಧಗಳಿಗೆ ಸ್ವಲ್ಪ ಪ್ರತಿಕೂಲ ಪರಿಣಾಮಗಳು ಬೀರಬಹುದು. ಹೀಗಾಗಿ ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳಿ, ಇಲ್ಲವಾದ್ರೆ ಒಂದಷ್ಟು ವೈಮನಸ್ಸುಗಳು ಉಂಟಾಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ, ಕಟಕ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಧನುರ್ ರಾಶಿ, ಮೇಷ ರಾಶಿ, ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.